ಸರೋಜಾದೇವಿಯವರ ನಿಧನದ ಬಳಿಕ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೆಲವರು ಅವರಿಗೆ ಮಕ್ಕಳಿಲ್ಲ ಅಂತ ವಾದ ಮಾಡ್ತಾ ಇದ್ರೆ, ಇನ್ನು ಕೆಲವೊಂದಷ್ಟು ಸಂಗತಿಗಳು ಶಾಕಿಂಗ್ ಅಂತ ಅನಿಸ್ತಾ ಇದೆ. ಸರೋಜಾದೇವಿಯವರ ವೈವಾಹಿಕ ಜೀವನ ತುಂಬ ಚೆನ್ನಾಗೇ ಇತ್ತು. ಆದರೆ ಬಹು ಬೇಗ ತಮ್ಮ ಪ್ರೀತಿಯ ಗಂಡನನ್ನು ಕಳೆದುಕೊಂಡ ನಂತರ ದುಃಖ ತಪ್ತರಾಗ್ತಾರೆ, ಡಿಪ್ರೆಷನಿಗೆ ಹೋಗ್ತಾರೆ. ಆದರೆ ಅವರಿಗೆ ಆ ಸಂದರ್ಭದಲ್ಲಿ ಹೆಗಲಾಗಿ ನಿಂತಿದ್ದು ಅವರ ಮಕ್ಕಳು ಅಂತಂದರೆ ಆಶ್ಚರ್ಯ ಆಗತ್ತೆ. ಆದರೆ ಅವರ ಮಗಳೂ ಕೂಡ ಸಾವನ್ನಪ್ಪಿದಾಗ ಸರೋಜಾದೇವಿಯವರು ನಿಜವಾಗ್ಲೂ ಕೂಡ ಕುಗ್ಗಿ ಹೋಗಿದ್ರು. ಇವತ್ತಿಗೂ ಮಗಳ ಹೆಸರಿನಲ್ಲಿ ಸಾಧನೆಗಳನ್ನು ಮಾಡಿದವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಸರೋಜಾದೇವಿಯವರ ಮಕ್ಕಳು ಯಾರು? ಮಗನ ಬಗ್ಗೆ ಅಲ್ಪ ಸ್ವಲ್ಪ ಈಗ ಗೊತ್ತಿದೆ, ಆದರೆ ಮಗಳು ಯಾರು? ಇನ್ನೊಬ್ಬ ಮಗಳೂ ಇದ್ದಾಳಾ? ಅವಳು ಎಲ್ಲಿದ್ದಾಳೆ? ಏನು ಮಾಡ್ತಿದ್ದಾಳೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಟಿ ಸರೋಜಾದೇವಿ ಮೇರು ನಟಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆವತ್ತಿನ ಕಾಲಕ್ಕೇನೆ ಮಂಡ್ಯದ ಚನ್ನಪಟ್ಟಣದಿಂದ ಬಂದಂಥ ಒಕ್ಕಲಿಗ ಸಮುದಾಯದ ಹುಡುಗಿಯೊಬ್ಬಳು ದಕ್ಷಿಣ ಭಾರತವನ್ನು ಆಳ್ತಾಳೆ. ಆಗಿನ ಕಾಲದಲ್ಲೇ ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ತಾರೆ. ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಂತೆಯೇ ವರ್ಚಸ್ಸನ್ನು ಹೊಂದಿದ್ದಂಥ ನಾಯಕಿ ಅಂತ ಅಂದಾಗ ನಿಜವಾಗ್ಲೂ ಹೆಮ್ಮೆ ಆಗತ್ತೆ. ಅಷ್ಟರ ಮಟ್ಟಿಗೆ ಬೆಳೆದಂಥ ಅವರಿಗೆ ಅಭಿನಯ ಸರಸ್ವತಿ ಅಂತ ಬಿರುದು ಕೊಟ್ಟಿದ್ದು ಸುಮ್ಮನೆ ಅಲ್ಲ. ಆದರೆ ಅವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಅನ್ನೋದು ವಿಪರೀತವಾಗಿ ಸಿಗತ್ತೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಪಡಬಾರದ ಕಷ್ಟವನ್ನು, ನೋವನ್ನು ಅನುಭವಿಸ್ತಾರೆ. ಇದೆಲ್ಲದರಿಂದ ಮಾನಸಿಕವಾಗಿ ಬಹಳಷ್ಟು ಬಳಲಿ ಬೆಂಡಾಗ್ತಾರೆ, ನೊಂದ್ಕೊಳ್ತಾರೆ. ಹಾಗೆಯೇ ಡಿಪ್ರೆಷನ್ಗೂ ಕೂಡ ಹೋಗ್ತಾರೆ. ಕೆಲವೊಮ್ಮೆ ಅದರಿಂದ ಹೊರಗಡೆ ಬರೋದಕ್ಕೆ ಇನ್ನಿಲ್ಲದಂಥ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ, ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಿದ್ರೆ ಸರೋಜಾದೇವಿಯವರಿಗೆ ಮಕ್ಕಳೇ ಇರಲಿಲ್ವಾ? ಎಲ್ಲ ಮಕ್ಕಳನ್ನ ದತ್ತು ಪಡ್ಕೊಂಡ್ರಾ? ಅವ್ರ ಮಕ್ಕಳು ಈಗ ಎಲ್ಲಿದ್ದಾರೆ? ಏನು ಮಾಡ್ತಾ ಇದ್ದಾರೆ? ಇದೆಲ್ಲವನ್ನ ನೋಡ್ತಾ ಹೋಗೋಣ. ಎಸ್, ಸರೋಜಾದೇವಿಯವರು ತಮ್ಮ ಅತ್ಯಾಪ್ತರನ್ನು ಒಬ್ಬೊಬ್ಬರನ್ನೇ ಕಳ್ಕೊಂಡು ಬರ್ತಾರೆ. ಇದು ಅವರ ಮನಸ್ಸಿಗೆ ಇನ್ನಿಲ್ಲದಂಥ ನೋವನ್ನು ತರುತ್ತೆ. ಸರೋಜಾದೇವಿಯವರು 1967 ಮಾರ್ಚ್ 1ರಂದು ಎಂಜಿನಿಯರ್ ಶ್ರೀಹರ್ಷ ಎಂಬುವರನ್ನು ವಿವಾಹ ಆಗ್ತಾರೆ. 1986ರಲ್ಲಿ ಪತಿ ಶ್ರೀಹರ್ಷ ಇಹಲೋಕ ತ್ಯಜಿಸ್ಬಿಡ್ತಾರೆ. ಪತಿ ನಿಧನ ಹೊಂದಿದ ನಂತರ ಅವರಿಗೆ ದುಃಖದಿಂದ ಆಚೆ ಬರೋಕ್ಕೆ ತುಂಬ ವರ್ಷ ಬೇಕಾಗತ್ತೆ. 1 ವರ್ಷಗಳ ಕಾಲ ಕ್ಯಾಮ್ರಾವನ್ನೇ ಎದುರಿಸಲ್ಲ, ಯಾವ ಸಿನಿಮಾನೂ ಮಾಡಲ್ಲ, ನನಗೆ ಆ್ಯಕ್ಟಿಂಗ್ ಬೇಡ, ನನಗೆ ನನ್ನ ಗಂಡ ಬಿಟ್ಟಿರೋದಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಪತಿ ಹಾಗೂ ಕುಟುಂಬಸ್ಥರು ಅತಿಯಾಗಿ ಹಚ್ಕೊಂಡಿದ್ರು ಸರೋಜಾದೇವಿ. ಯಾರನ್ನೂ ಭೇಟಿನೂ ಆಗಲಿಲ್ಲ ಆ ಸಂದರ್ಭದಲ್ಲಿ. ಆದರೆ ಕೆಲವು ಸಿನಿಮಾಗಳಿಗೆ ಒಪ್ಪಂದ ಮಾಡ್ಕೊಂಡಿದ್ದರ ಪರಿಣಾಮ ಅನಿವಾರ್ಯವಾಗಿ 1987ರಲ್ಲಿ ಚಿತ್ರೀಕರಣಕ್ಕೆ ಮರಳ್ತಾರೆ. ಆದರೆ ಹೊಸ ಸಿನಿಮಾಗಳಿಗೆ ಅವರು ಸಹಿ ಮಾಡಲಿಲ್ಲ. ಬದಲಾಗಿ ಹಿಂದೆ ಸೈನ್ ಮಾಡಿದ ಸಿನಿಮಾಗಳನ್ನು ಮಾತ್ರ ಪೂರ್ಣಗೊಳಿಸ್ತಾರೆ. ಇನ್ನೇನು ಇದರಿಂದ ಸ್ವಲ್ಪ ಮಟ್ಟಿಗೆ ಹೊರಗೆ ಬರ್ತಿದ್ದಾರೇನೋ, ಅವ್ರ ಜೀವನ ಚೆನ್ನಾಗಾಗ್ತಿದೆಯೇನೋ ಅನ್ನೋಷ್ಟೊತ್ತಿಗೆ ಅವರ ಅಮ್ಮನನ್ನು ಕಳೆದುಕೊಂಡು ಬಿಡ್ತಾರೆ. ಸರೋಜಾದೇವಿಗೆ ಅಮ್ಮನ ಬೆಂಬಲವೂ ಇಲ್ಲದಂತಾಗತ್ತೆ. ಭೈರಪ್ಪ ಗೌಡ ರುದ್ರಮ್ಮ ದಂಪತಿಗೆ 1938 ಜನವರಿ 7ರಂದು ಸರೋಜಾದೇವಿ ಜನಿಸ್ತಾರೆ. ಸರೋಜಾದೇವಿ ಜನಿಸ್ತಾ ಇದ್ದಂತೆ ಅವರ ತಾತ ದತ್ತು ನೀಡುವಂತೆ ಒತ್ತಾಯಿಸಿದ್ರಂತೆ. ಆದರೆ ಸರೋಜಾದೇವಿ ತಾಯಿ ರುದ್ರಮ್ಮ ಹಠ ಮಾಡಿ ಉಳಿಸ್ಕೊಂಡಿದ್ರು. ಅವರಿಗೆ ಮಗಳು ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ಹಾಗಾಗಿ ಮಗಳಿಗೂ ತಾಯಿ ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ತಾಯಿಯನ್ನು ಕಳೆದುಕೊಂಡ ನಂತರ ಸರೋಜಾದೇವಿ ಇತ್ತ ಗಂಡನೂ ಇಲ್ಲದೆ, ತಾಯಿಯೂ ಇಲ್ಲದೆ, ತನ್ನವರು ಯಾರೂ ಇಲ್ಲ ಅನ್ನುವಂಥ ಕೊರಗಿಗೆ ಬಿದ್ದು ಬಿಡ್ತಾರೆ. ಆ ಕಾರಣಕ್ಕಾಗಿ ಅವರ ಅರ್ಧ ಯೌವನವನ್ನು ಅವರು ಕಳ್ಕೊಂಡು ಬಿಡ್ತಾರೆ. ಚಿಂತಿಸಿ ಯೋಚಿಸಿ ತುಂಬ ಸುಸ್ತಾದವರ ಥರ, ಬಳದ ಥರ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರಿಗೆ ಆಧಾರವಾಗಿದ್ದು ಅಥವಾ ಅವರಿಗೆ ಆ ಸಂದರ್ಭದಲ್ಲಿ ಅಥವಾ ಆ ಸಮಯಕ್ಕೆ ಖುಷಿಯನ್ನು ತರಿಸ್ತಾ ಇದ್ದಿದ್ದು ಅವರ ಮಕ್ಕಳು. ಇವತ್ತಿಗೂ ಅದೆಷ್ಟೋ ಮಂದಿ ಸರೋಜಾದೇವಿಯವರಿಗೆ ಮಕ್ಕಳಿದ್ದಾರಾ, ಮಕ್ಕಳಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆದರೆ ಯಾರೂ ಮಾಡದ ಕೆಲಸವನ್ನು ಸರೋಜಾದೇವಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗತ್ತೆ. ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು 4 ಆದ್ರೂ ಒಂದಾದರೂ ಗಂಡಾಗಬೇಕು ಅಂತ 5ರಿಂದ 6 ಮಕ್ಕಳನ್ನ ಮಾಡ್ಕೊಳ್ಳೋ ಕಾಲ ಇದು. ಗಂಡು 3 ಆದರೂ ಪರವಾಗಿಲ್ಲ, ಹೆಣ್ಮಕ್ಳು 1 ಆಗಬಾರ್ದು ಅಂತ ಹೇಳುವಂಥ ಕಾಲ ಇದು. ಯಾಕಾದರೂ ಹೆಣ್ಮಗು ಜನಿಸ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕುತ್ಕೊಳ್ಳೋ ಕಾಲ ಇದು. ಇವತ್ತಿಗೂ ಆ ಸಂಸ್ಕೃತಿ ನಮ್ಮಲ್ಲಿ ಇದೆಯಾ ಅಂತಂದಾಗ ಖಂಡಿತ ಇದೆ ಅಂತ ಹೇಳೋದಕ್ಕೆ ನಮಗೂ ಬೇಸರ ಆಗತ್ತೆ. ಆದರೆ ಸರೋಜಾದೇವಿಯವರು ಮಗ ಇದ್ರೂ ಕೂಡ ಒಂದು ಹೆಣ್ಣು ಮಗುವನ್ನು ದತ್ತು ಪಡ್ಕೊಳ್ತಾರೆ. ಆದರೆ ಕೊನೆಗೆ ಅದೇ ಮಗಳಿಂದ ನೋವನ್ನು ಅನುಭವಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ವಾಪಸ್ ಕಮ್ಬ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ. ಹೌದು, ಸರೋಜಾದೇವಿ ಹಾಗೂ ಹರ್ಷ ದಂಪತಿಗೆ ಹರ್ಷ ಇಂದಿರಾ ಹಾಗೂ ಹರ್ಷ ಗೌತಮ್ ಎಂಬ 2 ಮಕ್ಕಳಿದ್ರು.
ಆದರೆ ಜೊತೆಗೆ ಭುವನೇಶ್ವರಿ ಎಂಬ ಮಗುವನ್ನು ದತ್ತು ಪಡ್ಕೊಂಡಿದ್ರು ಸರೋಜಾದೇವಿ ಅನ್ನೋದು ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. ಒಂದು ಗಂಡು ಹರ್ಷ ಇಂದಿರಾ, ಇನ್ನೊಂದು ಹೆಣ್ಣು. ಎರಡೂ ಮಕ್ಕಳಿದ್ರೂ ಕೂಡ ಹರ್ಷ ಇಂದಿರಾ ಮತ್ತು ಹರ್ಷ ಗೌತಮ್ ಎರಡೂ ಮಕ್ಕಳಿದ್ರೂ ಕೂಡ ಕೊನೆಗೆ ಅವರು ಭುವನೇಶ್ವರಿ ಅನ್ನುವಂಥ ಮಗುವನ್ನು ದತ್ತು ಪಡ್ಕೊಳ್ತಾರೆ. ಆ ಮಗುವನ್ನು ದತ್ತು ಪಡ್ಕೊಂಡು ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಲ್ಲದೆ ಇದ್ದಂಥ ಆ ಹೆಣ್ಣು ಮಗುವನ್ನು ಸರೋಜಾದೇವಿಯವರು ದತ್ತು ಪಡ್ಕೊಳ್ತಾರೆ. ಯಾಕಂದರೆ ತನ್ನ ಹತ್ರ ಆಸ್ತಿ ಇತ್ತು, ಹೆಸರು ಇತ್ತು. ಹಾಗಾಗಿ ತನ್ನಂತೆಯೇ ಸಮಾಜದಲ್ಲಿ ಹೆಣ್ಮಕ್ಳು ಬೆಳಿಬೇಕು ಅನ್ನುವಂಥ ಮಹದಾಸೆ ಅವರಿಗೆ ಇತ್ತು. ಹಾಗಾಗಿ ಒಂಟಿಯಾಗಿ ಅನಾಥವಾಗಿದ್ದಂಥ ಹೆಣ್ಣು ಮಗುವನ್ನೇ ಆಯ್ಕೆ ಮಾಡಿಕೊಂಡು ಅವರು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಅದೇನೋ ಗೊತ್ತಿಲ್ಲ, ಆ ಮಗು ಚಿಕ್ಕ ವಯಸ್ಸಿನಲ್ಲೇ ತೀರ್ ಹೋಗ್ಬಿಡತ್ತೆ. ಆಗ ಸರೋಜಾದೇವಿಯವ್ರಿಗೆ ಇನ್ನಿಲ್ಲದ ದುಃಖ ಆಗತ್ತೆ. ಆ ಹೆಣ್ಣು ಮಗುಗೆ ಒಳ್ಳೆ ಜೀವನ ಕಟ್ಕೊಡ್ಬೇಕು ಅಂತ ಆ ಹೆಣ್ಣು ಮಗುವನ್ನು ದತ್ತು ಪಡ್ಕೊಂಡಿದ್ರು. ಯಾವಾಗ ಆ ಹೆಣ್ಣು ಮಗು ಅನಾರೋಗ್ಯದಿಂದ ಸಾವನ್ನಪ್ಪಿತೋ ಸರೋಜಾದೇವಿಯವರು ಅಕ್ಷರಶಃ ಹಾಸಿಗೆ ಹಿಡಿತಾರೆ. ತಾನು ದತ್ತು ಪಡೆದುಕೊಂಡಿದ್ದ ಮಗುವೇ ಸತ್ತೋಯ್ತಲ್ಲ ಅಂತ ದುಃಖ ತಪ್ತರಾಗ್ತಾರೆ. ಆದರೆ ಅವರಿಗೆ ಆ ದತ್ತು ಮಗಳ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂತಂದರೆ, ಮಗಳ ನೆನಪಿಗಾಗಿ ಸರೋಜಾದೇವಿ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರಿಗೆ ಭುವನೇಶ್ವರಿ ಪ್ರಶಸ್ತಿಯನ್ನು ನೀಡ್ತಾ ಬಂದರು. ಅದಲ್ಲದೆ ಪತಿ ಹಾಗೂ ಅಮ್ಮನ ನೆನಪಿಗಾಗಿ ಸಮಾಜಮುಖ ಕಾರ್ಯಗಳಲ್ಲಿ ತೊಡಗಿದ್ರು. ಇವತ್ತಿಗೂ ಭುವನೇಶ್ವರಿ ಪ್ರಶಸ್ತಿಯನ್ನು ಸಾಧನೆ ಮಾಡಿದವರಿಗೆ ಕೊಡ್ತಾರೆ. ಅದು ಅವರ ದತ್ತು ಮಗಳಿಗೋಸ್ಕರ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಸರೋಜಾದೇವಿ ಅವರ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿತ್ತಾ? ಅಥವಾ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.